ಮತ್ತೊಂದು ಕಡೆ ವಿರೋಧ ಪಕ್ಷಗಳ ಗದ್ದಲದ ನಡುವೆಯೂ ಅಪಾರ್ಟ್ಮೆಂಟ್ಗಳಲ್ಲಿನ ಫ್ಲಾಟ್ಗಳ ಮಾಲೀಕತ್ವ ರಕ್ಷಿಸುವ ಉದ್ದೇಶ ಹೊಂದಿರುವಂತ ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026 ಅಂಗೀಕರಿಸಲಾಗಿದೆ. ಹಾಗಾದ್ರೆ ಅಂಗೀಕಾರ ಆಗಿರುವಂತ ಈ ವಿಧೇಯಕದಲ್ಲಿರುವ ಅಂಶಗಳು ಏನೇನು? ಅಪಾರ್ಟ್ಮೆಂಟ್ ಮಾಲೀಕರುಗಳಿಗೆ, ನಿವಾಸಿಗಳಿಗೆ ಇದರಿಂದ ಏನು ಉಪಯೋಗ ಆಗುತ್ತೆ? ಬನ್ನಿ ನೋಡೋಣ. ಅಪಾರ್ಟ್ಮೆಂಟ್ ವಿಧೇಯಕ ಅಂಗೀಕಾರ, ಬಿಲ್ಡರ್ಗಳಿಗೆ ಮೂಗುದಾರ. ಫ್ಲಾಟ್ ಮಾಲೀಕರ ಹಕ್ಕಿಗೆ ಮತ್ತಷ್ಟು ಬಲ, ನಿಯಮ ಉಲ್ಲಂಘಿಸಿದ್ರೆ ದಂಡ. ಮನೆ ಮಾಲೀಕರ ಹಿತರಕ್ಷಣೆ, ಹಕ್ಕುಗಳ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026 ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. 1972ರಲ್ಲಿ ರೂಪಿಸಲಾಗಿದ್ದ ಹಳೆ ಕಾಯ್ದೆ ಈಗಿನ ಸನ್ನಿವೇಶಕ್ಕೆ ಅನುಗುಣ ಆಗಿಲ್ಲ. ಪ್ರಸ್ತಾಪಿತ ಹೊಸ ಕಾನೂನು ಅಪಾರ್ಟ್ಮೆಂಟ್ ಮನೆ ಮಾಲೀಕರಿಗೆ ಹೆಚ್ಚಿನ ಅಧಿಕಾರ ನೀಡಲಿದೆ. ಜೊತೆಗೆ ಹಳೆಯ ಕಾನೂನಿನಲ್ಲಿನ ಲೋಪದೋಷ, ನ್ಯೂನ್ಯತೆಗಳನ್ನ ಬದಲಾಯಿಸಲಿದ್ದು ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ ಅಂಗೀಕಾರ ಆಗಿದೆ. ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026 ಪರ್ಯಾಲೋಚನೆಗೆ ಕೈಗೆತ್ತಿಕೊಳ್ಳಬೇಕೆಂದು ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರೆತಿದೆ. ಅಪಾರ್ಟ್ಮೆಂಟ್ ಸಂಘಗಳ ನೋಂದಣಿ ಕಡ್ಡಾಯದ ಜೊತೆಗೆ ಹಲವು ಪ್ರಮುಖ ವಿಚಾರಗಳನ್ನ ವಿಧೇಯಕ ಒಳಗೊಂಡಿದೆ. ಹೊಸ ಪ್ರಸ್ತಾಪಿತ ವಿಧೇಯಕದಲ್ಲಿರುವ ಅಂಶಗಳು ಏನೇನು ಅಂತ ನೋಡೋದಾದ್ರೆ, ಅಪಾರ್ಟ್ಮೆಂಟ್ ಮಾಲೀಕರ ಸಂಘಗಳ ನೋಂದಣಿ ಕಡ್ಡಾಯ ಆಗಲಿದ್ದು, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಪಡೆದ 60 ದಿನದ ಒಳಗಾಗಿ ಸಂಘಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನ ಬಿಲ್ಡರ್ಗಳು ಹಸ್ತಾಂತರಿಸಬೇಕು. ಮಾರಾಟವಾಗದೆ ಉಳಿದಿರುವ ಫ್ಲಾಟ್ಗಳ ನಿರ್ವಹಣಾ ಶುಲ್ಕವನ್ನ ಬಿಲ್ಡರ್ಗಳೇ ಪಾವತಿಸಬೇಕು. ಅಪಾರ್ಟ್ಮೆಂಟ್ ಪುನರ್ ನಿರ್ಮಾಣಕ್ಕೆ ಕನಿಷ್ಠ 75% ಫ್ಲಾಟ್ ಮಾಲೀಕರ ಒಪ್ಪಿಗೆ ಕಡ್ಡಾಯ ಆಗಿದ್ದು, ಸಂಘದ ಕಾರ್ಯಕಾರಿ ಸಮಿತಿಯ ಅವಧಿಯನ್ನ ಗರಿಷ್ಠ 2 ವರ್ಷಗಳಿಗೆ ನಿಗದಿಪಡಿಸಲಾಗುತ್ತದೆ. ನಿಯಮಗಳನ್ನ ಉಲ್ಲಂಘಿಸಿದಲ್ಲಿ ಗರಿಷ್ಠ 1 ಲಕ್ಷದವರೆಗೂ ದಂಡ ವಿಧಿಸೋದಕ್ಕೆ ಅವಕಾಶ ಇದ್ದು, ಉಲ್ಲಂಘನೆ ಮುಂದುವರೆದ್ರೆ ಪ್ರತಿದಿನ 1000 ರೂಪಾಯಿ ಹೆಚ್ಚುವರಿ ದಂಡವನ್ನ ವಿಧಿಸಬಹುದಾಗಿದೆ. ಅಪಾರ್ಟ್ಮೆಂಟ್ ಮಾಲೀಕರು ಎದುರಿಸ್ತಾ ಇರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ವಿಶೇಷ ಸಮಿತಿಯನ್ನು ರಚಿಸಲಾಗುತ್ತದೆ. ಇದೇ ರೀತಿಯಾಗಿ ಸಮಸ್ಯೆಗಳ ಕುರಿತು ರಾಜ್ಯ ಮಟ್ಟದಲ್ಲಿ ಸಲಹೆ ಮತ್ತು ಮಾರ್ಗದರ್ಶನ ನೀಡೋದಕ್ಕೆ ರಾಜ್ಯ ಮಟ್ಟದ ಸಲಹಾ ಸಮಿತಿಯನ್ನು ರಚಿಸೋದಕ್ಕೂ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. 8 ಹಾಗೂ ಅದಕ್ಕಿಂತ ಹೆಚ್ಚು ಫ್ಲಾಟ್ಗಳಿರುವ ಅಪಾರ್ಟ್ಮೆಂಟ್ಗಳು ಈ ವಿಧೇಯಕದ ವ್ಯಾಪ್ತಿಗೆ ಒಳಪಡಲಿವೆ. ಬ್ಯೂರೋ ರಿಪೋರ್ಟ್, TV9.